ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಕಳೆದ ಕೆಲವು ವಾರಗಳಿಂದ ಸಿನಿ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಪೈಪೋಟಿ ಈಗ ತಾತ್ಕಾಲಿಕವಾಗಿ ಮುಕ್ತಾಯಗೊಂಡಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಮಾರ್ಚ್ 19ರಂದು ಬಿಡುಗಡೆಯಾಗಬೇಕಿತ್ತು. ಆದರೆ ವಿಶ್ವಮಟ್ಟದಲ್ಲಿ ಮೂಡಿರುವ ಯುದ್ಧ ಭೀತಿಯ ಕಾರಣವನ್ನ ಉಲ್ಲೇಖಿಸಿ ಸಿನಿಮಾ ತಂಡ ರಿಲೀಸ್ನ ಮುಂದಕ್ಕೆ ಹಾಕಿಕೊಂಡಿದೆ. ಈ ನಿರ್ಧಾರ ಯಶ್ ಅಭಿಮಾನಿಗಳಿಗೆ ಬೇಸರ ತಂದಿದ್ದರೂ ಬಾಕ್ಸ್ ಆಫೀಸ್ ಸಮೀಕರಣದಲ್ಲಿ ಇದು ದೊಡ್ಡ ಬದಲಾವಣೆಯನ್ನೇ ತಂದಿದೆ. ಇದರಿಂದ ನೇರ ಲಾಭ ಪಡೆದಿರುವುದು ದುರಂಧರ್ 2. ಮೊದಲು 2 ಬಿಗ್ ಬಜೆಟ್ ಸಿನಿಮಾಗಳು ಒಂದೇ ಸಮಯದಲ್ಲಿ ಬಿಡುಗಡೆಯಾಗುತ್ತವೆ ಎನ್ನುವ ಕಾರಣಕ್ಕೆ ಥಿಯೇಟರ್ ಹಂಚಿಕೆ ದೊಡ್ಡ ಸಮಸ್ಯೆಯಾಗಿತ್ತು. ಎರಡೂ ಚಿತ್ರಗಳಿಗೆ ಭಾರೀ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳು ಬೇಕಾಗಿದ್ದವು. ಬಜೆಟ್ ದೊಡ್ಡದು, ನಿರೀಕ್ಷೆಗಳು ದೊಡ್ಡದು. ಹೀಗಿರುವಾಗ ಕಲೆಕ್ಷನ್ ಕೂಡ ದೊಡ್ಡದಾಗಲೇಬೇಕು. ಒಂದು ಸಿನಿಮಾ ಇನ್ನೊಂದರ ಕಲೆಕ್ಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇತ್ತು. ಅದಕ್ಕಾಗಿ ಯಾವುದಾದರೂ ಒಂದು ಸಿನಿಮಾ ಹಿಂದೆ ಸರಿಯಲೇಬೇಕೆಂಬ ಮಾತು ಕೇಳಿ ಬರ್ತಿತ್ತು. ಕೊನೆಗೆ ಪರಿಸ್ಥಿತಿ ಹೀಗಾಗಿದ್ದು ಟಾಕ್ಸಿಕ್ ತಂಡವೇ ರಿಲೀಸ್ ಮುಂದೂಡಲು ತೀರ್ಮಾನಿಸಿದೆ. ಇದರಿಂದ ದುರಂಧರ್ 2ಗೆ ಈಗ ತೆರೆದ ಮೈದಾನ ಸಿಕ್ಕಿದಂತಾಗಿದೆ. ಹಿಂದಿ ಮಾತ್ರವಲ್ಲದೆ ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತಿದೆ. ದಕ್ಷಿಣ ಭಾರತದಲ್ಲೂ ಹೆಚ್ಚು ಥಿಯೇಟರ್ ಸಿಗುವ ಸಾಧ್ಯತೆ ಇದೆ. ಮೊದಲ ವಾರದಲ್ಲೇ ಹೆಚ್ಚುವರಿ 100 ಕೋಟಿ ರೂಪಾಯಿ ಹರಿದು ಬರಬಹುದು ಎನ್ನುವ ಅಂದಾಜು ವಲಯದಲ್ಲಿ ಕೇಳಿಬರ್ತಿದೆ. ಅರಬ್ ರಾಷ್ಟ್ರಗಳಲ್ಲಿ ಈ ಚಿತ್ರಕ್ಕೆ ಬ್ಯಾನ್ ಇರುವುದರಿಂದ ಅಲ್ಲಿನ ಮಾರುಕಟ್ಟೆ ಲಭ್ಯವಿಲ್ಲದಿದ್ದರೂ ಭಾರತದ ಒಳ ಮಾರುಕಟ್ಟೆಯಲ್ಲಿ ಭರ್ಜರಿ ಓಪನಿಂಗ್ ಸಿಗಬಹುದು ಎನ್ನುವುದು ನಿರ್ಮಾಪಕರ ಲೆಕ್ಕಾಚಾರ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ದುರಂಧರ್ 2 ಸಿನಿಮಾ 4 ಗಂಟೆಗಳ ಅವಧಿಯದ್ದೆನ್ನಲಾಗ್ತಿದೆ. ಇಷ್ಟು ದೀರ್ಘ ಅವಧಿ ಇಟ್ಟುಕೊಂಡು ಇಂದಿನ ವೇಗದ ಕಾಲದಲ್ಲಿ ಪ್ರೇಕ್ಷಕರನ್ನ 4 ಗಂಟೆ ಥಿಯೇಟರ್ನಲ್ಲಿ ಕೂಳಿಸುವುದು ಸುಲಭವಲ್ಲ. ಫ್ಯಾಮಿಲಿ ಆಡಿಯನ್ಸ್, ಯಂಗ್ ಆಡಿಯನ್ಸ್ ಎಲ್ಲರನ್ನೂ ಸೆಳೆಯಬೇಕಾದರೆ ಕಥೆ ಹಿಡಿಸಬೇಕು, ಇಮೋಷನ್ ಕೆಲಸ ಮಾಡಬೇಕು, ಸ್ಕ್ರೀನ್ ಪ್ಲೇ ಸಡಿಲವಾಗಬಾರದು. ಇಲ್ಲದಿದ್ದರೆ ಲಾಂಗ್ ಮೂವಿ ಅನ್ನೋ ಟ್ಯಾಗ್ ಬಾಕ್ಸ್ ಆಫೀಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಂದು ಕಡೆ ಹೆಚ್ಚು ಥಿಯೇಟರ್ ಸಿಗುವುದು ಪ್ಲಸ್ ಆದರೆ ರನ್ ಟೈಮ್ ಮೈನಸ್ ಆಗುವ ಭೀತಿ ಕೂಡ ಇದೆ. ಆದ್ರೆ ಈ ಬೆಳವಣಿಗೆಯನ್ನ ಕೇವಲ ದುರಂಧರ್ 2ಗೆ ಮಾತ್ರ ಲಾಭ ಅಂತ ಹೇಳೋದು ಸರಿಯಲ್ಲ. ಟಾಕ್ಸಿಕ್ ಇದರಿಂದ ದೊಡ್ಡ ಮಟ್ಟದ ಪ್ಲಸ್ ಆಗಬಹುದು. ಯುದ್ಧ ಭೀತಿ ಇರುವ ಸಮಯದಲ್ಲಿ ಕೆಲ ದೇಶಗಳಲ್ಲಿ ಜನರು ಥಿಯೇಟರ್ಗೆ ಬರೋದು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಮಾಡಿದರೆ ನಿರೀಕ್ಷಿತ ಓಪನಿಂಗ್ ಸಿಗದೆ ಹೋಗಬಹುದು. ಈಗ ರಿಲೀಸ್ ಮುಂದೂಡಿರುವುದರಿಂದ ತಂಡಕ್ಕೆ ಇನ್ನಷ್ಟು ಪ್ರಚಾರ ಮಾಡಲು ಸಮಯ ಸಿಗುತ್ತೆ. ಹೈಪ್ ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು. ಹೊಸ ರಿಲೀಸ್ ದಿನಾಂಕದ ವೇಳೆಗೆ ಪರಿಸ್ಥಿತಿ ಸಾಮಾನ್ಯವಾದರೆ ಟಾಕ್ಸಿಕ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ರಿಲೀಸ್ ಆಗುವ ಅವಕಾಶವೂ ಇದೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ 2 ಸಿನಿಮಾಗಳು ಒಂದೇ ಸಮಯದಲ್ಲಿ ಬಂದಿದ್ದರೆ ಪ್ರೇಕ್ಷಕರ ಹಣವು 2 ಭಾಗವಾಗ್ತಿತ್ತು. ಈಗ ದುರಂಧರ್ 2 ಒಂಟಿಯಾಗಿ ಬಂದು ತನ್ನ ಪೂರ್ಣ ಶಕ್ತಿಯಲ್ಲಿ ಕಲೆಕ್ಷನ್ ಮಾಡಿಕೊಳ್ಳಬಹುದು. ನಂತರ ಟಾಕ್ಸಿಕ್ ಬಂದಾಗ ಅದಕ್ಕೂ ಪ್ರತ್ಯೇಕವಾಗಿ ಸಂಪೂರ್ಣ ಮಾರುಕಟ್ಟೆ ಲಭ್ಯವಾಗುತ್ತೆ. ಹೀಗಾಗಿ ದೀರ್ಘಾವಧಿಯಲ್ಲಿ ನೋಡಿದರೆ 2 ಸಿನಿಮಾಗಳಿಗೂ ಲಾಭವಾಗುವ ಸಮೀಕರಣವೇ ಇದು. ಒಟ್ಟಾರೆ ಈಗಿನ ಪರಿಸ್ಥಿತಿಯಲ್ಲಿ ದುರಂಧರ್ 2ಗೆ ತಾತ್ಕಾಲಿಕವಾಗಿ ಕ್ಲಿಯರ್ ಪಾತ್ ಸಿಕ್ಕಿದ್ದರೂ ಅಂತಿಮ ಜಯ ಕಥೆ, ಕಂಟೆಂಟ್ ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿದೆ. ಅದೇ ಸಮಯದಲ್ಲಿ ಟಾಕ್ಸಿಕ್ ವಿಳಂಬವಾದರೂ ಸರಿಯಾದ ಸಮಯದಲ್ಲಿ ಬಂದರೆ ಅದಕ್ಕೂ ಭರ್ಜರಿ ಬಾಕ್ಸ್ ಆಫೀಸ್ ಸಕ್ಸಸ್ ಸಿಗುವ ಸಾಧ್ಯತೆ ಕಡಿಮೆ ಇಲ್ಲ. ಈಗ ಸಿನಿ ಪ್ರೇಮಿಗಳು ಕಾಯೋದೇ ಒಂದು, ಯಾವ ಸಿನಿಮಾ ಅಂತಿಮವಾಗಿ ಬಾಕ್ಸ್ ಆಫೀಸ್ ಸಿಂಹಾಸನ ಏರುತ್ತೆ ಅನ್ನೋದನ್ನ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.